Hi dear students, ಇವತ್ತಿನ ಈ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನಿನ ಮೂರನೇ ಪಾರ್ಟ್ನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮಾನೋಹೈಬ್ರಿಡ್ ಕ್ರಾಸ್. ಈ ಮಾನೋಹೈಬ್ರಿಡ್ ಕ್ರಾಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಮೆಂಡಲ್ ಅವ್ರ ಬಗ್ಗೆ ತಿಳ್ಕೊಂಡಿದ್ವು. ಮೆಂಡಲ್ ಈಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಈ conducted so many experiments, number of experiments he has conducted in his laboratory. ಎಷ್ಟೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡೋ ಮೂಲಕ ಅವರು ಒಂದು ಥಿಯರಿನ he has written one theory. That theory is called as law of inheritance. What is the name of the theory that stated by Mendel? That is called law of inheritance. So what is the name of the theory that has been stated by Mendel? That is law of inheritance. So ಈ law of inheritance ಇದರಲ್ಲಿ ಮೂರು ಪ್ರಿನ್ಸಿಪಲ್ಗಳು ಬರ್ತವೆ. ಒಂದನ್ನು ಲಾ ಆಫ್ ಡಾಮಿನೆನ್ಸ್, ಒಂದನ್ನು ಲಾ ಆಫ್ ಡಾಮಿನೆನ್ಸ್ ಅಂತ ಕರಿತೀವಿ. ಎರಡನೇದನ್ನು ಲಾ ಆಫ್ ಸೆಗ್ರಿಗೇಷನ್ and the third one is called law of independent assortment. Law of independent assortment. Mendel conducted hundreds of experiments. Among that hundreds of concluding all those experiments, he has given a theory called law of inheritance. ಆ ಲಾ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಮೂರು ಪ್ರಿನ್ಸಿಪಲ್ಗಳು ಬರ್ತದೆ. ಒಂದು ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. So these are the three laws that three principle that given by Mendel. ಓಕೆ, ಹಾಗಾದರೆ ಮೆಂಡಲ್ ಅವ್ರು ಏನು ಮಾಡಿದ್ರು, ತಾವು ಮಾಡುವಂತಹ ಎಕ್ಸ್ಪೆರಿಮೆಂಟ್ಗಳಿಗೆ ಪಿ ಪ್ಲಾಂಟನ್ನು ಚೂಸ್ ಮಾಡಿಕೊಂಡ್ರು. ಸೊ ವೈ ಹ್ಯಾಸ್ ಚೂಸನ್ ದ ಪಿ ಪ್ಲಾಂಟ್? ಹ್ಯಾಸ್ ಚೂಸನ್ ದ ಪಿ ಪ್ಲಾಂಟ್ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್. ಏನು? ಶಾರ್ಟ್ ಲೈಫ್ ಸ್ಪ್ಯಾನ್ ಇದೆ, ಸೊ ದಟ್ ವಿ ಕ್ಯಾನ್ ಸಿ ಮೆನಿ ಜನರೇಷನ್. ಎರಡನೇದು ಈಸಿ ಟು ಗ್ರೋ ಬೋತ್ ಇನ್ ಓಪನ್ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ಪಾಟ್. It undergoes both self-pollination and cross-pollination. Then it gives large number of seeds. Adr jotege it has 7 contrasting characters. So which are the 7 contrasting characters we have studied in the last class? One is that we call it as seed shape. It may be round or wrinkled. Seed color, it may be yellow or green. Pod color, it may be green or yellow. Pod shape, it may be inflated or constricted. Then flower color, it may be violet or white. Flower position, axial, terminal, height, tall and dwarf. So among these 7 contrasting character, Mendel took the one of the contrasting character and he explained about monohybrid cross. So in the monohybrid cross, Mendel took pea plant, and among 7 contrasting character, he took one of the contrasting character that is called height. height ಅನ್ನುವಂತಹ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತಗೊಂಡು ಅವರು ತಮ್ಮ ಪಿ ಪ್ಲಾಂಟ್ನಲ್ಲಿ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಹೋದರು. ಸೊ ಅದು ಎಸ್ ಎಕ್ಸ್ಪ್ಲೈನ್ಡ್ ಮಾನೋಹೈಬ್ರಿಡ್ ಕ್ರಾಸ್ ಬೈ ಟೇಕಿಂಗ್ ಎ ಪಿ ಪ್ಲಾಂಟ್. ಇನ್ ದಟ್ ಪಿ ಪ್ಲಾಂಟ್ he has chosen among 7 contrasting character, he has chosen the contrasting character called height. ಹಾಗಾದರೆ ಹೈಟ್ನ ಇಟ್ಕೊಂಡು ಅವ್ರು ಹೇಗೆ ಮಾನೋಹೈಬ್ರಿಡ್ ಕ್ರಾಸನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಅಮಾಂಗ್ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, 1 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇಟ್ಟು ಯಾವುದದು? ಹೈಟ್ ಅನ್ನುವಂತಹ ನಮಗೆ ಗೊತ್ತಿದೆ. ಹೈಟ್ ಅಂತ ಬಂದಾಗ ಒಂದು ಟಾಲ್ ಇರ್ಬೋದು, ಇಲ್ಲ ಅಂದರೆ ಒಂದು ಡ್ವಾರ್ಫ್ ಇರ್ಬೋದು. ಹಾಗಾದರೆ ಮೊದಲು ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಮಾನೋಹೈಬ್ರಿಡ್ ಕ್ರಾಸ್. A monohybrid cross is a cross between two plants. A cross between two plants which differ by one character. A cross, ಎರಡು ಪಿ ಪ್ಲಾಂಟ್ಗಳನ್ನು ಕ್ರಾಸ್ ಮಾಡಿದಾಗ ಆ ಎರಡು ಪಿ ಪ್ಲಾಂಟ್ನಿಂದ ಒಂದು ಕ್ಯಾರೆಕ್ಟರು ಎಕ್ಸ್ಪ್ರೆಸ್ ಆಯಿತು. ಹಾಗಾದರೆ ಎ ಕ್ರಾಸ್ ಬಿಟ್ವೀನ್ 2 ಪ್ಲಾಂಟ್ ವಿಚ್ ಡಿಫರ್ ಬೈ 1 ಕ್ಯಾರೆಕ್ಟರ್. ಅದಕ್ಕೆ ಮಾನೋ ಅಂದರೆ 1 ಅಂತ. ಹೌ ಮೆನಿ ಕ್ಯಾರೆಕ್ಟರ್ ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್ ಇನ್ ದ ಬೇಬಿ ಪ್ಲಾಂಟ್? In the baby plant only 1 character will be expressed. Either the plant will grows as a tall plant or the baby plant will grows as a dwarf plant.
ಇಲ್ಲ ಟಾಲ್ ಪ್ಲಾಂಟ್ ಆಗಿ ಬೆಳೆಯುತ್ತೆ, ಇಲ್ಲ ಡ್ವಾರ್ಫ್ ಪ್ಲಾಂಟ್ ಆಗಿ ಬೆಳೆಯುತ್ತೆ. ಆಯಿತು. ಈಗ ಮೆಂಡಲ್ ಅವ್ರು ಏನು ಮಾಡಿದ್ರು, 2 ಪಿ ಪ್ಲಾಂಟ್ಗಳನ್ನು ತಗೊಂಡ್ರು. ಸೊ ಒಂದು ಟಾಲ್ ಪ್ಲಾಂಟನ್ನು ತಗೊಂಡ್ರು, ಇನ್ನೊಂದನ್ನು ಎಸ್ ಟುಕ್ ದ ಡ್ವಾರ್ಫ್ ಪ್ಲಾಂಟ್. ಒಂದು ಬಟಾಣಿ ಗಿಡನ, ಉದ್ದವಾಗಿರೋ ಬಟಾಣಿ ಗಿಡನ ಒಂದು ತಗೊಂಡ್ರು, ನೆಕ್ಸ್ಟ್ ಡ್ವಾರ್ಫ್ ಆಗಿರೋಂಥ ಬಟಾಣಿ ಗಿಡನ ತಗೊಂಡ್ರು. ಆಯಿತು. ಈಗ ನಮಗೆ ಗೊತ್ತಿದೆ ಟಾಲ್ ಅನ್ನುವಂತಹ ಕ್ಯಾರೆಕ್ಟರ್ಗೆ ಕಾರಣವಾದ 2 ಹಲೀಲ್ಗಳು ಯಾವ್ಯಾವುದು, ದಟ್ ಈಸ್ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ. ಹಾಗಾದರೆ ದೀಸ್ ಆರ್ ದ ಜೀನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಟಾಲ್ನೆಸ್ ಆ್ಯಂಡ್ ದೀಸ್ ಆರ್ ದ ಅಲೀಲ್ಸ್ ವಿಚ್ ಕಂಟ್ರೋಲ್ ಟಾಲ್ನೆಸ್. ಆ್ಯಂಡ್ ಡ್ವಾರ್ಫ್ ಅಂತ ಬಂದಾಗ ಸ್ಮಾಲ್ ಟಿ, ಸ್ಮಾಲ್ ಟಿ. So these are the 2 alleles that are responsible for the character called dwarfness. ಆಯಿತು. ಈಗ ಈ ಕ್ಯಾಪಿಟಲ್ ಟಿನ ಮತ್ತು ಸ್ಮಾಲ್ ಟಿನ ಇದನ್ನು ನಾವು ಜೀನೋಟೈಪ್ ಅಂತ ಕರಿಬೇಕು. ಬಿಕಾಸ್ ದೀಸ್ 2 ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್. ಅದೇ ಥರ ಇದನ್ನು ಕೂಡ ನಾನು ಹ್ಯಾವ್ ಟು ಕಾಲ್ ಇಟ್ ಆಸ್ ಜೀನೋಟೈಪ್ ಬಿಕಾಸ್ ದೀಸ್ 2 ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡ್ವಾರ್ಫ್ನೆಸ್. ಆಯಿತು. ಇವೆರಡು ಜೀನೋಟೈಪ್ಗಳು. ಈಗ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ನಮಗೆ ಗೊತ್ತಿದೆ. ಸೊ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಹಾಫ್ ಆಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಇನ್ ದ ಗ್ಯಾಮೆಟ್ಸ್. ಹಾಗಾದರೆ ಇಲ್ಲಿ ಕ್ಯಾಪಿಟಲ್ ಟಿನಲ್ಲಿ ಹಾಫ್ ಆಫ್ ದ ಕ್ರೋಮೋಸೋಮ್ಸ್ ವಿಲ್ ಬಿ ಇನ್ ದ ಗ್ಯಾಮೆಟ್ಸ್. ಹಾಗಾದರೆ ಕ್ಯಾಪಿಟಲ್ ಟಿ. ಇನ್ನು ಈ ಕಡೆ ಬಂದರೆ ಸ್ಮಾಲ್ ಟಿ. ಸೊ ದೀಸ್ 2 ಆರ್ ದ ಗ್ಯಾಮೆಟ್ಸ್. ಈಗ ಈ 2 ಗ್ಯಾಮೆಟ್ಗಳು ನೋಡಿ, ಅಬ್ಸರ್ವ್ ಮಾಡಿ. ಸೊ ಡ್ಯೂರಿಂಗ್ ದ ಗ್ಯಾಮೆಟ್ ಫಾರ್ಮೇಷನ್ ಇದು ಜೀನೋಟೈಪು. ಕ್ಯಾಪಿಟಲ್ ಟಿ ಜೀನೋಟೈಪ್, ಸ್ಮಾಲ್ ಟಿ ಜೀನೋಟೈಪ್. ಸೊ ಇವೆರಡು ಜೀನೋಟೈಪು. ಈಗೇನಾಗುತ್ತಪ್ಪ ಅಂದರೆ, ಸೊ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿ ಅಲೀಲ್ಸ್ಗಳು ಸಪ್ರೇಟ್ ಆಗುತ್ತೆ, ಅಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ the 2 alleles will get segregated. Here also see capital T ಹಲೀಲ್ಗಳು ಸೆಗ್ರಿಗೇಟ್ ಆದವು, ಸ್ಮಾಲ್ ಟಿ ಹಲೀಲ್ಗಳು ಸೆಗ್ರಿಗೇಟ್ ಆದವು. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಇಫ್ ದ ಅಲೀಲ್ಸ್ ಆರ್ ಸೆಗ್ರಿಗೇಟೆಡ್ ಇಟ್ ಈಸ್ ಕಾಲ್ಡ್ ಲಾ ಆಫ್ ಸೆಗ್ರಿಗೇಷನ್. It is called as what? Law of segregation. What is meant by law of segregation? So during gamete formation, both the alleles which is responsible for a particular character will get segregated. Capital T will get segregated during gamete formation. Small t will get segregated during gamete formation. And this law is called law of segregation. Agare law of segregation andre ಏನು ಬರೀತೀರಾ? So during gamete formation, the 2 alleles responsible for a particular character will get segregated. And this is called law of segregation. ಆಯಿತು, ಸೆಗ್ರಿಗೇಟ್ ಆಯಿತು. ಸೊ ಅಲೀಲ್ಗಳು ಸೆಗ್ರಿಗೇಟ್ ಆದರೆ ಅದನ್ನು ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟು ಈ ಗ್ಯಾಮೆಟ್ಗಳು ಫ್ಯೂಸ್ ಆಗ್ತವೆ. ಈಗ ಸೊ ಗ್ಯಾಮೆಟ್ಗಳು ಫ್ಯೂಸ್ ಆದಾಗ ನೀವು ಬರಿಬೇಕಾಗಿರೋದು ಏನಪ್ಪ ಅಂದರೆ, ಯು ಹ್ಯಾವ್ ಟು ರೈಟ್ ದ ಚೆಕ್ಕರ್ ಬೋರ್ಡ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಪುನ್ನೆಟ್ ಸ್ಕ್ವೇರ್. ಇದಕ್ಕೆ ನಾವೀಗ ಚೆಕ್ಕರ್ ಬೋರ್ಡ್ ಬರೆಯೋಣ. ಸೊ ಈಗ ಏನು ಗ್ಯಾಮೆಟು ನಮಗೆ ಸಿಕ್ಕಿದೆಯೋ ಈ ಗ್ಯಾಮೆಟು F1 ಜನ್ರೇಷನ್ನಲ್ಲಿ ಏನಾಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ವಿಲ್ ಬಿ ದ ಗ್ಯಾಮೆಟ್ ಏನಾಗಿರುತ್ತೆ ಅಂತ ನಾವು F1 ಜನ್ರೇಷನಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಸಿ ವಾಟ್ ವಿಲ್ ಗ್ಯಾಮೆಟ್ಗಳು ಫ್ಯೂಸ್ ಆದರೆ ಇನ್ F1 ಜನ್ರೇಷನ್. F1 ಅಂದರೆ ಫಸ್ಟ್ ಫೀಲಿಯಲ್ ಜನ್ರೇಷನ್ ಅಂತ ಕರಿತೀವಿ. ಫೀಲಿಯಲ್ ಅಂದರೆ ಪ್ರಾಜೋನಿ ಆರ್ ಚೈಲ್ಡ್ ಆರ್ ಆಫ್ ಸ್ಪ್ರಿಂಗ್. ಹಾಗಾದರೆ F1 ಜನ್ರೇಷನ್ನಲ್ಲಿ ಏನಾಗುತ್ತೆ, ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ, ಈ ಗ್ಯಾಮೆಟ್ಗಳು ಫ್ಯೂಸ್ ಆಗ್ತವೆ. ಈಗ ಹಾಗಾದರೆ ಗ್ಯಾಮೆಟ್ಗಳು ಫ್ಯೂಸ್ ಆದರೆ ಸೊ ಇಲ್ಲಿ ಗ್ಯಾಮೆಟ್ಸ್ ಅಂತ ಬರೆಯೋಣ. ಸೊ ಗ್ಯಾಮೆಟ್ ಫ್ಯೂಸ್ ಆದರೆ ಫರ್ಟಿಲೈಸೇಷನ್ ಆಗುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಈಗ ನಾನೇನು ಬರೀತಿದ್ದೀನೋ ಇದನ್ನು ಚೆಕ್ಕರ್ ಬೋರ್ಡ್ ಅಂತ ಕರಿಬೇಕು. ಆರ್ ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ಪುನ್ನೆಟ್, PUNNET, ಪುನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಹಾಗಾದರೆ ಇದು ಸ್ಕ್ವೇರ್ ಶೇಪಲ್ಲಿರೋದ್ರಿಂದ ಅದನ್ನು ಪುನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ ಅಂತ ನೋಡಿ. ಕ್ಯಾಪಿಟಲ್ ಟಿ combine with capital T combine with capital T combine with capital T combine with small t. ಹಾಗಾದರೆ ನೀವು ಅಬ್ಸರ್ವ್ ಮಾಡಿ, ಇನ್ F1 generation all the baby plants will grow as a tall plant in the future.
So what is the that is genotype. All the genotypes are same in F1 generation. Nodi, what is the genotype for this one? Capital T small t. What is the genotype? Capital T small t. What is the genotype? Capital T small t. What is the genotype? Capital T small t. That means in F1 generation all the genotypes are same. So in F1 generation they are having same genotype. ಯಾಕೆಂದರೆ ದೀಸ್ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್. ಸೊ ಎಲ್ಲ ಒಂದೇ ಇದೆ ನೋಡಿ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಲ್ ಆರ್ ಸೇಮ್. ದಟ್ ಮೀನ್ಸ್ ಇನ್ F1 ಜನರೇಷನ್ ದೇ ಆರ್ ಹ್ಯಾವಿಂಗ್ ಸೇಮ್ ಜೀನೋಟೈಪ್. ಹಾಗಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಲ್ ದ ಬೇಬಿ ಪ್ಲಾಂಟ್ಸ್ ಇನ್ ದ ಫ್ಯೂಚರ್ ದೇ ವಿಲ್ ಗ್ರೋಸ್ ಆಸ್ ಎ ಟಾಲ್ ಪ್ಲಾಂಟ್. ಹಾಗಾದರೆ ವಿಚ್ ಕ್ಯಾರೆಕ್ಟರ್ ಈಸ್ ಎಕ್ಸ್ಪ್ರೆಸ್ಡ್ ಹಿಯರ್? Here only the dominant character is expressed here. Since only the dominant character is expressed, this principle is called law of dominance. ಇದನ್ನ law of dominance ಅಂತ ಕರಿತೀವಿ. Why we call it as law of dominance? Because in F1 generation all the baby plant will have the same genotype, and in this capital T is dominant. Since capital T is dominant, so capital T dominant ಆಗಿರೋದ್ರಿಂದ here all the baby plant will grows as a tall plant. ಹಾಗಾದರೆ which character is expressed? Dominant character is expressed, and such a principle is called law of dominance. ಇದನ್ನೇ ನಾವು law of dominance ಅಂತ ಕರಿತೀವಿ. This you have to keep it in mind. ಆಯಿತು. ಈಗ ನೆಕ್ಸ್ಟ್ ನೋಡೋಣ, ಅದು ಯಾವುದಪ್ಪ ಅಂದರೆ F1 ಜನರೇಷನ್ನಲ್ಲಿ ಬಂದಂತಹ ಬೇಬಿ ಪ್ಲಾಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವೀಗ ಸೆಲ್ಫ್ ಪಾಲಿನೇಷನ್ ಮಾಡೋಣ. ದಟ್ ಈಸ್ ಲೆಟ್ ಅಸ್ ಸ್ಟಡಿ ಅಬೌಟ್ F2 ಜನರೇಷನ್. ದಟ್ ಈಸ್ ಕಾಲ್ಡ್ ಸೆಕೆಂಡ್ ಫೀಲಿಯಲ್ ಜನರೇಷನ್. F2 ಜನರೇಷನ್ ಅಂದರೆ ಏನು? ಸೆಕೆಂಡ್ ಫೀಲಿಯಲ್ ಜನರೇಷನ್ ಅಂತ ಕರಿತೀವಿ. ಹಾಗಾದರೆ F2 ಜನರೇಷನ್ಗೆ ಪೇರೆಂಟ್ ಯಾರು F1 ಜನರೇಷನಲ್ಲಿ ಯಾವುದು ನಾವು ಬೇಬಿ ಪ್ಲಾಂಟ್ನ ಪಡ್ಕೊಂಡಿರ್ತೀವೋ ಆ ಬೇಬಿ ಪ್ಲಾಂಟನ್ನೇ F2 ಜನರೇಷನ್ನಲ್ಲಿ ಪೇರೆಂಟ್ ಆಗಿ ಬಳಸ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ ಅಬ್ಸರ್ವ್ ಮಾಡಿ, ಸೇಮ್ ಜೀನೋಟೈಪ್ ಇರೋದ್ರಿಂದ ಸೊ ಇಟ್ ಅಂಡರ್ಗೋ ಸೆಲ್ಫ್ ಪಾಲಿನೇಷನ್. ಇಲ್ಲಿ ಡಿಫ್ರೆಂಟ್ ಜೀನ್ಸ್ ಇರೋದ್ರಿಂದ ಜೀನೋಟೈಪು ಡಿಫ್ರೆಂಟ್ ಇರೋದ್ರಿಂದ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದ್ರಿಂದ ಇಲ್ಲಿ ನಾವು ಏನಂತ ತಗೊಂಡ್ವೋ ದಟ್ ಮೀನ್ಸ್ ದೇ ಅಂಡರ್ಗೋ ಕ್ರಾಸ್ ಪಾಲಿನೇಷನ್. ಇಲ್ಲಿ ಜೀನೋಟೈಪು ಸೇಮ್ ಇರೋದ್ರಿಂದ ದೇ ಅಂಡರ್ಗೋ ದಟ್ ಈಸ್ ಸೆಲ್ಫ್ ಪಾಲಿನೇಷನ್. ಹಾಗಾದರೆ ಎರಡು ಬೇಬಿ ಪ್ಲಾಂಟ್ನ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಸೊ ಏನು ಬರುತ್ತೆ ನೋಡೋಣ. ಸೊ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಇದು ಜೀನೋಟೈಪು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಈಸ್ ಜೀನೋಟೈಪ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಈಸ್ ಜೀನೋಟೈಪ್. ಈಗ ಏನಾಗುತ್ತಪ್ಪ ಅಂದರೆ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಬೋತ್ ದ ಅಲೀಲ್ಸ್ ವಿಲ್ ಗೆಟ್ ಸೆಗ್ರಿಗೇಟೆಡ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಡ್ಯೂರಿಂಗ್ ದ ಗ್ಯಾಮೆಟ್ ಫಾರ್ಮೇಷನ್ both the alleles will get segregated, and that principle is called law of segregation. In F1 generation all the genotypes are same, and hence they are called as law of dominance. Which is dominant here? So dominant character yaru? That is dominant character is, we call dominant character as tall. Therefore the tall is expressed here. Now let us go for F2. Let us put checkerboard for F2 generation. So F2 generation ಗೆ checkerboard ಅನ್ನು ನಾವೀಗ ಬರೆಯೋಣ. ಸೊ F2 ಜನರೇಷನ್ಗೆ ಚೆಕ್ಕರ್ ಬೋರ್ಡ್ ಬರೀಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಾನೀಗ ಈ ಗ್ಯಾಮೆಟ್ಸ್ನ ತೊಗೊತೀನಿ. ಸೊ ಗ್ಯಾಮೆಟ್ಸ್ನ ತೊಗೊಳೋದಾದರೆ ಸೊ ಲೆಟ್ ಅಸ್ ಪುಟ್ ದ ಪುನ್ನೆಟ್ ಸ್ಕ್ವೇರ್ ಫಾರ್ ದಿಸ್ ಒನ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ capital T small t. So let us put the Punnett square for this one, or it is called checkerboard for monohybrid cross. ಈಗ ನೀವು ಅಬ್ಸರ್ವ್ ಮಾಡಬೇಕು, ಓನ್ಲಿ ಒನ್ ಕ್ಯಾರೆಕ್ಟರ್ ವಿಲ್ ಬಿ ಎಕ್ಸ್ಪ್ರೆಸ್ಡ್. ಐದರ್ ದ ಪ್ಲಾಂಟ್ ಇನ್ ದ ಫ್ಯೂಚರ್ ಇಟ್ ಗ್ರೋಸ್ ಆಸ್ ಎ ಟಾಲ್ ಪ್ಲಾಂಟ್, ಆರ್ ಇನ್ ದ ಫ್ಯೂಚರ್ ದ ಬೇಬಿ ಪ್ಲಾಂಟ್ ಗ್ರೋಸ್ ಆಸ್ ಎ ಡ್ವಾರ್ಫ್ ಪ್ಲಾಂಟ್. ಒಂದೇ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದ್ರಿಂದ ಇದನ್ನು ನಾವು ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಹಾಗಾದರೆ ಈಗ ಗ್ಯಾಮೆಟ್ನ ಫ್ಯೂಸ್ ಮಾಡೋಣ. ಕ್ಯಾಪಿಟಲ್ ಟಿ ದ ಪ್ಲಾಂಟ್ ವಿಲ್ ಗ್ರೋ ಟಾಲ್ ಪ್ಲಾಂಟ್.
capital T, small t. What will be the what is the phenotype? Tall plant. Then small t, capital T. What is the phenotype? Tall. Small t. What is the phenotype? Phenotype is dwarf. So this is called as what? This is called as checkerboard for F2 generation. ನೀವು ಅಬ್ಸರ್ವ್ ಮಾಡಿ, ಇನ್ F1 ಜನರೇಷನ್ ಡ್ವಾರ್ಫ್ ಅನ್ನುವಂತಹ ಕ್ಯಾರೆಕ್ಟರ್ ಏನಿದೆಯೋ ಅದು ಇಡನ್ ಆಗಿದೆ. ಇಲ್ಲಿ ಡ್ವಾರ್ಫೇ ಎಕ್ಸ್ಪ್ರೆಸ್ ಆಗಿಲ್ಲ. ಹಾಗಾದರೆ ಡ್ವಾರ್ಫ್ ಎಕ್ಸ್ಪ್ರೆಸ್ ಆಗಿಲ್ಲ ಅಂದರೆ ಡ್ವಾರ್ಫ್ ಏನಾಗಿದೆ? ಇಡನ್ ಆಗಿದೆ. ಹಾಗಾದರೆ ಡ್ವಾರ್ಫು F1ನಲ್ಲಿ ಇಡನ್ ಆಗಿದೆ ಅಂದರೆ ಅದು ಇನ್ಯಾವ ಜನರೇಷನಲ್ಲೂ ಎಕ್ಸ್ಪ್ರೆಸ್ಸೇ ಆಗೋದಿಲ್ವಾ? ಖಂಡಿತ ಎಕ್ಸ್ಪ್ರೆಸ್ ಆಗುತ್ತೆ. ನೋಡಿ, F2ನಲ್ಲಿ ಎಕ್ಸ್ಪ್ರೆಸ್ ಆಯಿತು ಡ್ವಾರ್ಫು. The dwarf character which is hidden in the first generation is expressed in the second generation. ಸೊ ಹಿಡನ್ ಆಗಿರ್ಬೋದು ಫಸ್ಟ್ ಜನರೇಷನಲ್ಲಿ, ಬಟ್ ಸೆಕೆಂಡ್ ಜನರೇಷನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಹಾಗಾದರೆ ಇನ್ F2 ಜನರೇಷನ್ 3 ಪ್ಲಾಂಟ್ಸ್ ಪಾಸಿಬಿಲಿಟಿ ನಾನು ಬರ್ದಿರೋದಿಲ್ಲ. ದೀಸ್ ಆರ್ ದ ಪಾಸಿಬಿಲಿಟೀಸು. ಸೊ 3 ಗಿಡಗಳು ಟಾಲ್ ಆಗಿ ಬೆಳೆದ್ರೆ ಒಂದು ಗಿಡ ಇಟ್ ಗ್ರೋಸ್ ಆಸ್ ಎ ಡ್ವಾರ್ಫ್ ಪ್ಲಾಂಟ್. ಹಾಗಾದರೆ ಇದನ್ನು ನಾವು ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ. ಸೊ ಚೆಕ್ಕರ್ ಬೋರ್ಡನ್ನು ನೋಡಿಕೊಂಡು ನಾವೀಗ ಫಿನೋಟಿಪಿಕ್ ರೇಷಿಯೋ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಬರೀಬೇಕು. ಲೆಟ್ ಅಸ್ ರೈಟ್ ದ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್. ಸೊ ಫಿನೋಟಿಪಿಕ್ ಅಂದರೆ ಫಿಸಿಕಲ್ ಅಪಿಯರೆನ್ಸು. ನಾವು ಫಿಸಿಕಲ್ ಅಪಿಯರೆನ್ಸ್ ಏನು? 3 ಗಿಡಗಳು ನಮಗೆ ಉದ್ದವಾಗಿ ಕಾಣಿಸ್ತಾ ಇದೆ, ಒಂದು ಗಿಡ ನಮಗೆ ಡ್ವಾರ್ಫಾಗಿ ಕಾಣಿಸ್ತಾ ಇದೆ. ಸೊ ವಾಟ್ ಈಸ್ ದ ಫಿನೋಟಿಪಿಕ್ ರೇಷಿಯೋ ಫಾರ್ monohybrid cross? 3:1. What is the phenotypic ratio for monohybrid cross? 3:1. ಇದನ್ನು ಎಕ್ಸಾಮ್ನಲ್ಲಿ ಕೇಳ್ತಾನೆ, ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಈಸ್ ದ ಜಿನೋಟಿಪಿಕ್ ರೇಷಿಯೋ ಫಾರ್ monohybrid cross? The genotypic ratio for monohybrid cross is 3:1. ಹಂಗಂದರೆ ಏನು? ಪಾಸಿಬಿಲಿಟಿ 4 ಪಾಸಿಬಿಲಿಟಿನಲ್ಲಿ 3 ಗಿಡಗಳು. ಸೊ 3 ಪಾಸಿಬಲ್ ಈಸ್ ದ 3 ಪಾಸಿಬಲ್ ಆರ್ all the 3 plants it grows as a tall plant and 1 plant grows as a dwarf plant. Therefore the ratio is 3:1. Let us write the genotype. So genotypic ratio ಬರೆಯೋದಾದರೆ how many tallness ಗೆ ಕಾರಣವಾದ ಕ್ಯಾಪಿಟಲ್ ಟಿ ಎಷ್ಟಿದೆ? 1. ಟಾಲ್ನೆಸ್ ಗೆ ಕಾರಣವಾದಂತಹ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ? 2. ಸೊ 1:2 ಸ್ಮಾಲ್ ಟಿಗೆ ಕಾರಣವಾದ ಜೀನ್ ಎಷ್ಟಿದೆ? 1. ಹಾಗಾದರೆ ವಾಟ್ ಈಸ್ ದ ಜಿನೋಟಿಪಿಕ್ ರೇಷಿಯೋ ಫಾರ್ monohybrid ಕ್ರಾಸ್? 1:2:1. ಈ ರೀತಿ ನಾವು ಫಿನೋಟಿಪಿಕ್ ರೇಷಿಯೋ ಮತ್ತು ಜಿನೋಟಿಪಿಕ್ ರೇಷಿಯೋಗಳನ್ನು ಬರಿತಾ ಹೋಗಬೇಕು. ಸೊ ವಾಟ್ ಈಸ್ ಫಿನೋಟಿಪಿಕ್ ರೇಷಿಯೋ? ಸೊ ಫಿನೋಟಿಪಿಕ್ ಈಸ್ 3:1 ಆ್ಯಂಡ್ ವಾಟ್ ಈಸ್ ಜಿನೋಟಿಪಿಕ್ ರೇಷಿಯೋ? ಇಟ್ ಈಸ್ 1:2:1. 1:2:1 is the genotypic ratio. So like this we have to study about what is that one. So we have to study about monohybrid cross. ನಾವು ಪಾರ್ಟ್ 4 ವಿಡಿಯೋದಲ್ಲಿ ಅಲ್ಲಿ ನಾವು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಎನಿ ಡೌಟ್ ಈಸ್ ದೇರ್, ಯು ಪ್ಲೀಸ್ ಕಾಮೆಂಟ್. ಸೊ ನಿಮ್ಮ ಕಾಮೆಂಟ್ಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ. ಸೊ have a nice day. Thank you.